ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಗೀತಾಸಾರ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಚಾರ ಏನೆಂದರೆ, ಈ ಕಲಿಯುಗದಲ್ಲಿ ಕೊಲೆ, ಮೋಸ, ದರೋಡೆ, ವಂಚನೆಗಳನ್ನು ಮಾಡುತ್ತಿರುವವರು ಜೀವನದಲ್ಲಿ ತುಂಬ ಚೆನ್ನಾಗಿ ಹಣವಂತರಾಗಿ ಐಷಾರಾಮಿ ಜೀವನವನ್ನು ನಡೆಸುತ್ತಿದ್ದಾರೆ. ಆದರೆ ಯಾವ ತಪ್ಪುಗಳನ್ನು ಮಾಡದ ಅಮಾಯಕ ಜನರು ಮಾತ್ರ ಹಲವಾರು ರೀತಿಯ ಕಷ್ಟಗಳನ್ನು ಅನುಭವಿಸುತ್ತಾ ಬಡತನದಲ್ಲಿ ಕಾಲವನ್ನು ಕಳೆಯುತ್ತಿದ್ದಾರೆ. ಹೀಗೆ ಕೆಲವರು ಈ ಕಲಿಯುಗದಲ್ಲಿ ತಮ್ಮ ಜೀವನದುದ್ದಕ್ಕೂ ಬರೀ ತಪ್ಪುಗಳನ್ನೇ ಮಾಡುತ್ತಿದ್ದರೂ ಆ ದೇವರು ಮಾತ್ರ ಯಾಕೆ ಅವರಿಗೆ ಶಿಕ್ಷೆಗಳನ್ನೇ ನೀಡುತ್ತಿಲ್ಲ ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲೂ ಹುಟ್ಟೇ ಇರುತ್ತದೆ. ಆದರೆ ಈ ಪ್ರಶ್ನೆಗೆ ಕೆಲವರು ಹಿಂದೂ ಧರ್ಮದ ಪ್ರಕಾರ ಹೇಳುವ ಉತ್ತರವೇನೆಂದರೆ, ಆ ಬ್ರಹ್ಮನಿಗೆ ಒಂದು ದಿನ ಎಂದರೆ ಒಂದು ಕಲ್ಪಕ್ಕೆ ಸಮಾನವಾಗಿದೆ. ಆ ಒಂದು ಕಲ್ಪ ಎಂದರೆ ಒಟ್ಟು 4 ಯುಗಗಳಿಂದ ಸೇರಿ ಆಗಿರುತ್ತದೆ. ಅವುಗಳಲ್ಲಿ ಮೊದಲನೆಯದು ಕೃತಯುಗ, ಎರಡನೆಯದು ತ್ರೇತಾಯುಗ, ಮೂರನೆಯದು ದ್ವಾಪರಯುಗ, 4ನೆಯದು ಕಲಿಯುಗವಾಗಿದೆ. ಆದರೆ ಪುರಾಣಗಳ ಪ್ರಕಾರ ಎಲ್ಲ ಯುಗಗಳಿಗಿಂತಲೂ ಕೃತಯುಗದಲ್ಲಿ ತೀರ ಕಡಿಮೆ ಜನಸಂಖ್ಯೆ ಇರುತ್ತದೆ. ಇದು ಕೇವಲ ಲಕ್ಷಗಳವರೆಗೆ ಮಾತ್ರ ಸೀಮಿತವಾಗಿರುತ್ತದೆ. ಇನ್ನು ತ್ರೇತಾಯುಗದಲ್ಲಿ ಲಕ್ಷಗಳನ್ನು ಮೀರಿ ಕೆಲವು ಕೋಟಿಗಳಿಗೆ ಹೋಗಿರುತ್ತದೆ. ನಂತರ ದ್ವಾಪರಯುಗ ಹಾಗೂ ಕಲಿಯುಗದ ಸಮಯಕ್ಕೆ ಅದು ಬಹುತೇಕ ಕೋಟಿಗಳ ಸಂಖ್ಯೆಗೆ ತಲುಪಿರುತ್ತದೆ. ಆದರೆ ವೈಜ್ಞಾನಿಕವಾಗಿಯೂ ಈ ವಿಚಾರ ಸತ್ಯವಾಗಿದೆ. ಅದು ಹೇಗೆಂದರೆ, 77 ವರ್ಷದ ಹಿಂದೆ ನಮಗೆ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದ ಜನಸಂಖ್ಯೆ ಕೇವಲ 34 ಕೋಟಿ ಆಗಿತ್ತು. ಆದರೆ ಜನಗಣತಿಯ ಪ್ರಕಾರ ಈಗಿನ ಜನಸಂಖ್ಯೆ 141.72 ಆಗಿದೆ. ಅಲ್ಲಿಗೆ ಕೇವಲ 77 ವರ್ಷಗಳಲ್ಲಿ ನಮ್ಮ ಭಾರತ ದೇಶ ಒಂದರಲ್ಲೇ 107 ಕೋಟಿ ಜನಸಂಖ್ಯೆ ಹೆಚ್ಚಾಗಿದೆ. ಈಗ 77 ವರ್ಷಗಳ ಹಿಂದೆ ಕೇವಲ 34 ಕೋಟಿ ಜನಸಂಖ್ಯೆ ಇತ್ತು ಅನ್ನುವುದಾದರೆ 100 ವರ್ಷದ ಹಿಂದೆ 20 ಕೋಟಿ ಜನಸಂಖ್ಯೆ ಇರಬಹುದಲ್ಲವೇ? ಇನ್ನು 200 ವರ್ಷದ ಹಿಂದೆ, 300 ವರ್ಷದ ಹಿಂದೆ, 1000 ವರ್ಷದ ಹಿಂದೆ, ಹೀಗೆ ನಾವು ಹಲವಾರು ಸಾವಿರ ವರ್ಷಗಳ ಹಿಂದೆ ಹೋದ ಹಾಗೆ ಜನಸಂಖ್ಯೆಯು ಕೇವಲ ಲಕ್ಷಗಳಲ್ಲಿ ಇರುತ್ತದೆ. ನಂಬುವಂಥ ವಿಚಾರವಾಗಿದೆ. ಒಟ್ಟಿನಲ್ಲಿ ಶಾಸ್ತ್ರದ ಪ್ರಕಾರ ಕೃತಯುಗದಲ್ಲಿ ಅಥವಾ ಸ್ವರ್ಗದಲ್ಲಿ ಕೆಲವು ಲಕ್ಷಗಳು ಮಾತ್ರ ಜನಸಂಖ್ಯೆ ಇರುತ್ತದೆ ಎಂಬುದನ್ನು ನಾವು ಆರಾಮಾಗಿ ನಂಬಬಹುದು. ಆದರೆ ಶಾಸ್ತ್ರ ಪುರಾಣಗಳ ಪ್ರಕಾರ ಕೃತಯುಗದಲ್ಲಿ ಬರುವ ಕೆಲವು ಲಕ್ಷಾಂತರ ಜನಸಂಖ್ಯೆಯಲ್ಲಿ ದೇವತೆಗಳು ಮಾತ್ರ ಇರುತ್ತಾರೆ ವಿನಃ ಈಗಿರುವ ಹಾಗೆ ಮನುಷ್ಯರು ಇರುವುದಿಲ್ಲ. ಇದು ಕೇಳಲು ಆಶ್ಚರ್ಯವಾದರೂ ಹೌದು, ಸತ್ಯವಾದ ವಿಚಾರವಾಗಿದೆ. ಕೃತಯುಗ ಅನ್ನುವಂಥ ಸಮಯ ಕೇವಲ ಭೂಮಿ ಮೇಲೆ ದೇವತೆಗಳು ಮಾತ್ರ ವಾಸ ಮಾಡುವಂಥ ಸಮಯವಾಗಿದೆ. ಆದ್ದರಿಂದ ಅದನ್ನು ಸ್ವರ್ಗ ಎಂದು ಕರೆಯುತ್ತೇವೆ. ಕಾರಣ, ಅಲ್ಲಿರುವ ಪ್ರತಿಯೊಂದು ದೇವತೆಗಳು ಕೂಡ ಸಂಪೂರ್ಣ ಬ್ರಹ್ಮಜ್ಞಾನಿಗಳಾಗಿರುತ್ತಾರೆ. ಅವರಲ್ಲಿ ನಾನೊಬ್ಬ ದೇಹ ಎನ್ನುವ ಭಾವನೆ ಸ್ವಲ್ಪವೂ ಇರುವುದಿಲ್ಲ. ನಾನೊಬ್ಬ ಆತ್ಮ ಎನ್ನುವ ಪರಿಪೂರ್ಣ ಸತ್ಯ ಅವರಿಗೆ ಅರ್ಥವಾಗಿರುತ್ತದೆ. ಆದ್ದರಿಂದ ಅವರು ಹುಟ್ಟುವುದು ಎಂದರೆ ಆತ್ಮ ದೇಹದ ಸಂಪರ್ಕವನ್ನು ಪಡೆದುಕೊಳ್ಳುವುದು, ಸಾಯುವುದು ಎಂದರೆ ಆತ್ಮ ದೇಹದ ಸಂಪರ್ಕವನ್ನು ಕಳೆದುಕೊಳ್ಳುವುದು ಎಂದು ನಂಬಿರುವ ಕಾರಣ ಅವರು ನಮ್ಮ ಹಾಗೆ ತದ್ವಿರುದ್ಧವಾದ ಭಾವನೆಗಳನ್ನು ಹೊಂದಿರುವುದಿಲ್ಲ. ಅಂದರೆ ನಾವು ಒಂದು ಮಗು ಹುಟ್ಟಿದಾಗ ಖುಷಿ ಪಡುತ್ತೇವೆ, ಒಬ್ಬರು ಸತ್ತಾಗ ದುಃಖಿಸುತ್ತೇವೆ. ಆದರೆ ಸ್ವರ್ಗದಲ್ಲಿ ಹುಟ್ಟು ಸಾವುಗಳನ್ನು ಸಮಾನವಾಗಿ ಕಾಣುತ್ತಾರೆ. ಕಾರಣ, ತಾವು ಆತ್ಮ ಎಂದು ತಿಳಿದಿರುವುದರಿಂದ. ಸ್ವರ್ಗದಲ್ಲಿ ಇರುವ ಪ್ರತಿಯೊಬ್ಬ ದೇವತೆಗೂ ತಾನು ಒಬ್ಬ ಆತ್ಮ ಎಂದು ತಿಳಿದಿರುವ ಕಾರಣ ತಮಗೆ ಹುಟ್ಟಿಲ್ಲ, ಸಾವಿಲ್ಲ, ತಾವು ಅಮರರು ಎಂದು ಅರ್ಥವಾಗಿರುತ್ತದೆ. ಹಾಗೂ ಸ್ವರ್ಗದಲ್ಲಿ ಇಲ್ಲಿರುವ ಹಾಗೆ ಯಾವುದೇ ಜಾತಿ, ಧರ್ಮ, ಭೇದ ಭಾವ ಇರುವುದಿಲ್ಲ. ಅಲ್ಲಿರುವುದು ಒಂದೇ ಧರ್ಮವಾಗಿರುತ್ತದೆ. ಅದು ಆದಿ ಸನಾತನ ದೇವಿ ದೇವತಾ ಧರ್ಮವಾಗಿರುತ್ತದೆ. ಆದ್ದರಿಂದ ಆ ಸ್ವರ್ಗದಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗಲಭೆಗಳು, ಚರ್ಚೆ, ಗೊಂದಲಗಳು ಸ್ವಲ್ಪವೂ ಇರುವುದಿಲ್ಲ. ಸ್ವರ್ಗದಲ್ಲಿ ಪ್ರಕೃತಿಯು ಸಂಪನ್ನ ಹಾಗೂ ನಿರ್ಮಲವಾಗಿರುತ್ತದೆ. ಇಲ್ಲಿರುವ ಹಾಗೆ ಸ್ವಲ್ಪವೂ ವಿಷಪೂರಿತವಾಗಿರುವುದಿಲ್ಲ. ಇಲ್ಲಿನ ಹಾಗೆ ಯಾರು ಮನೆಗಳನ್ನು ಮಣ್ಣು, ಇಟ್ಟಿಗೆ, ಕಬ್ಬಿಣ, ಸಿಮೆಂಟ್ಗಳಿಂದ ಯಾರೂ ಕಟ್ಟುವುದಿಲ್ಲ. ಅಲ್ಲಿ ಮತ್ತು ವಜ್ರಗಳು ಹೇರಳವಾಗಿ ಸಿಗುವ ಕಾರಣ ತಮ್ಮ ಮನೆಗಳನ್ನು ಅಲ್ಲಿ ಅವುಗಳಿಂದಲೇ ನಿರ್ಮಾಣ ಮಾಡಿರುತ್ತಾರೆ. ಸ್ವರ್ಗದಲ್ಲಿ ಪ್ರತಿಯೊಬ್ಬರು ರೂಪ, ಸೌಂದರ್ಯಗಳಿಂದ ಪರಿಪೂರ್ಣವಾಗಿರುತ್ತಾರೆ. ಆದರೆ ಯಾರೊಬ್ಬರಿಗೂ ಅತ್ಯಾಚಾರ, ದೌರ್ಜನ್ಯ, ವಂಚನೆ, ಮೋಸ ಮಾಡುವ ಗುಣಗಳು ಸ್ವಲ್ಪವೂ ಇರುವುದಿಲ್ಲ. ಅಲ್ಲಿರುವ ಪ್ರತಿಯೊಬ್ಬರಲ್ಲೂ ಪ್ರೀತಿ, ಸ್ನೇಹ, ವಿಶ್ವಾಸವು ಪರಿಪೂರ್ಣವಾಗಿರುತ್ತದೆ. ಯಾರೊಬ್ಬರಲ್ಲೂ ಮನಸ್ತಾಪವು ಹುಟ್ಟುವುದಿಲ್ಲ. ಅಲ್ಲಿ ಯಾರೊಬ್ಬರಿಗೂ ಯಾವಾಗಲೂ ಯಾವುದೇ ರೋಗ ಹಾಗೂ ಅಂಗವಿಕಲತೆಯು ಸಂಭವಿಸುವುದೇ ಇಲ್ಲ. ತಮಗೆ ಏನೇ ಬೇಕಾದರೂ
ಪ್ರಕೃತಿಯಿಂದ ನೇರವಾಗಿ ಪಡೆಯುವ ಕಾರಣ ಅಲ್ಲಿ ಯಾವುದೇ ಅಂಗಡಿ ವ್ಯಾಪಾರಗಳು ಇರುವುದಿಲ್ಲ. ಆದ್ದರಿಂದ ಅಲ್ಲಿ ಹಣದ ಕಲ್ಪನೆಯೂ ಕೂಡ ಯಾರಿಗೂ ಸ್ವಲ್ಪವೂ ಇರುವುದಿಲ್ಲ. ಒಟ್ಟಿನಲ್ಲಿ ಆ ಸ್ವರ್ಗದಲ್ಲಿ ಇಲ್ಲಿಯ ಹಾಗೆ ಪೊಲೀಸರು, ಕೋರ್ಟು, ಅಂಗಡಿಗಳು, ಆಸ್ಪತ್ರೆಗಳು, ಬ್ಯಾಂಕುಗಳು ಯಾವೂ ಕೂಡ ಇರುವುದಿಲ್ಲ. ಈಗ ನಿಮಗೆಲ್ಲ ಸ್ವರ್ಗ ಎನ್ನುವುದರ ಬಗ್ಗೆ ಸ್ವಲ್ಪ ಮಟ್ಟಿಗಾದರೂ ಒಂದು ಕಲ್ಪನೆ ಬಂದಿರುತ್ತದೆ. ಆದ್ದರಿಂದ ಆ ಸ್ವರ್ಗದಲ್ಲಿ ಜನ್ಮವನ್ನು ಪಡೆದುಕೊಳ್ಳುವಂಥ ಆತ್ಮಗಳು ಪವಿತ್ರ ದೇವತಾ ಆತ್ಮಗಳು ಮಾತ್ರ ಆಗಿರುತ್ತಾರೆ. ಆದರೆ ಈ ರೀತಿ ಇರುವ ಅದ್ಭುತವಾದ ಸ್ವರ್ಗವು ಕೂಡ ಜಗತ್ತಿನ ಪರಿವರ್ತನೆಯ ನಿಯಮದ ಪ್ರಕಾರ ಸ್ವರ್ಗದಲ್ಲಿರುವ ದೇವತೆಗಳು ಹಾಗೂ ಪ್ರಕೃತಿಯು ತಮ್ಮಲ್ಲಿರುವ ಸತ್ವವನ್ನು 25 ಭಾಗದಷ್ಟು ಕಳೆದುಕೊಂಡು ಮತ್ತೊಂದು ಯುಗಕ್ಕೆ ಕಾಲಿಡುತ್ತಾರೆ. ಅದನ್ನೇ ತ್ರೇತಾಯುಗ ಎಂದು ಕರೆಯುತ್ತೇವೆ. ಆದರೆ ತ್ರೇತಾಯುಗದ ಸಮಯಕ್ಕೆ ಭೂಮಿಯ ಮೇಲೆ ಜನಸಂಖ್ಯೆಯು ಕೆಲವು ಕೋಟಿಗಳವರೆಗೂ ಮೀರಿರುತ್ತದೆ ಮತ್ತು ತ್ರೇತಾಯುಗದಲ್ಲಿ ರಾಜರ ಆಡಳಿತವು ಬಂದಿರುತ್ತದೆ. ಅಲ್ಲಿ ರಾಜರನ್ನು ದೇವರು ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಹಾಗೂ ರಾಜರು ಕೂಡ ಪ್ರಜೆಗಳನ್ನು ತಮ್ಮ ಸ್ವಂತ ಮಕ್ಕಳ ಹಾಗೆ ಪಾಲಿಸುತ್ತಾರೆ. ಒಟ್ಟಾರೆ ಅಲ್ಲಿರುವ ಪ್ರಜೆಗಳಿಗೆ ಆ ರಾಜನಿಂದ ನ್ಯಾಯಪೂರ್ಣವಾದ ರಕ್ಷಣೆಯೂ ಇರುತ್ತದೆ. ಆಗ ಅದನ್ನೇ ರಾಮರಾಜ್ಯ ಎನ್ನುತ್ತಾರೆ. ಆ ರಾಮರಾಜ್ಯದಲ್ಲಿ ಅಂದರೆ ತ್ರೇತಾಯುಗದಲ್ಲಿ ಇರುವ ಒಟ್ಟು ಜನಸಂಖ್ಯೆಯಲ್ಲಿ 75 ಭಾಗದಷ್ಟು ಜನರು ಉತ್ತಮವಾದ ಗುಣಗಳನ್ನು ಹೊಂದಿರುತ್ತಾರೆ ಹಾಗೂ ಇನ್ನು ಕೇವಲ 25 ಭಾಗದಷ್ಟು ಜನರು ಮಾತ್ರ ಅಜ್ಞಾನ ಅಂಧಕಾರಗಳನ್ನು ಹೊಂದಿ ಅಲ್ಲಿರುವ ಒಳ್ಳೆಯ ಜನರ ಮೇಲೆ ದೌರ್ಜನ್ಯ ಮಾಡಲು ಪ್ರಯತ್ನ ಪಟ್ಟರು. ಉತ್ತಮ ಗುಣವನ್ನು ಹೊಂದಿರುವ ಜನಸಂಖ್ಯೆ 75 ಭಾಗದಷ್ಟು ಇರುವ ಕಾರಣ ಈ ಉಳಿದ 25 ಭಾಗದಷ್ಟು ಕೆಟ್ಟ ಜನರು ತಮಗಿಷ್ಟ ಇಲ್ಲದಿದ್ದರೂ ಆ ಒಳ್ಳೆಯ ಜನರು ಮಾಡುವ ಶಾಸನಗಳನ್ನು ಅನುಸರಿಸಿಕೊಂಡು ಹೋಗಬೇಕಾಗಿರುತ್ತದೆ. ಮತ್ತೆ ಪರಿವರ್ತನೆ ಜಗತ್ತಿನ ನಿಯಮದ ಅನುಸಾರ ತ್ರೇತಾಯುಗದಲ್ಲಿ ಇರುವಂತ ಆತ್ಮಗಳು ಹಾಗೂ ಪ್ರಕೃತಿಯು ಇನ್ನು 25 ಭಾಗದಷ್ಟು ತಮ್ಮಲ್ಲಿರುವ ಸತ್ವವನ್ನು ಕಳೆದುಕೊಳ್ಳುತ್ತಾರೆ. ಒಟ್ಟಾರೆ ತಮ್ಮಲ್ಲಿರುವ ಸತ್ವವನ್ನು ಹಾಗೂ ಸತ್ಯವನ್ನು 50 ಭಾಗದಷ್ಟು ಕಳೆದುಕೊಂಡು ದ್ವಾಪರ ಯುಗಕ್ಕೆ ಕಾಲಿಡುತ್ತಾರೆ. ಆದ್ದರಿಂದ ದ್ವಾಪರ ಯುಗದಲ್ಲಿ ಪ್ರತಿಶತ ಅರ್ಧಕ್ಕೆ ಸಮನಾದಷ್ಟು ಜನರಲ್ಲಿ ಒಳ್ಳೆಯ ಗುಣಗಳಿರುತ್ತವೆ ಹಾಗೂ ಇನ್ನು ಅರ್ಧದಷ್ಟು ಜನರಲ್ಲಿ ಕೆಟ್ಟ ಗುಣಗಳಿರುತ್ತವೆ. ಇದರಿಂದ ಅಲ್ಲಿ ಒಗ್ಗಟ್ಟು ಮುರಿದು ಪ್ರತ್ಯೇಕ ಪ್ರಾರಂಭವಾಗಿ ಧರ್ಮ, ಗುಂಪು, ಪಂಗಡಗಳು ಪ್ರಾರಂಭವಾಗುತ್ತವೆ. ಕೊನೆಗೆ ಜನರ ಮಧ್ಯೆ ಗಲಾಟೆಗಳು, ಜಗಳಗಳು, ಅತ್ಯಾಚಾರ, ದೌರ್ಜನ್ಯಗಳು, ಜನರಲ್ಲಿ ಕಾಯಿಲೆ, ಕಷ್ಟ, ದುಃಖಗಳು ಸ್ವಲ್ಪರ ಮಟ್ಟಿಗೆ ಹೆಚ್ಚಾಗುತ್ತವೆ. ಆದ್ದರಿಂದ ಭಗವಂತ ಶ್ರೀಕೃಷ್ಣನು ಅಲ್ಲಿ ಅವತರಿಸಿ ಸಮಬಲರು, ಸಹೋದರರು ಆಗಿರುವ ಪಾಂಡವರು, ಕೌರವರ ನಡುವೆ ನಡೆಯುವ ಯುದ್ಧದ ಸಮಯದಲ್ಲಿ ಪಾಂಡವರಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡಿ ಸ್ಫೂರ್ತಿಯನ್ನು ನೀಡಿ ಕೌರವರನ್ನು ಸೋಲಿಸಿ ಪಾಂಡವರನ್ನು ಗೆಲ್ಲಲು ಸಹಕಾರ ಮಾಡುತ್ತಾನೆ. ಆದರೆ ನಂತರದ ದಿನಗಳಲ್ಲಿ ಕಲಿಯ ಪ್ರವೇಶದಿಂದ ಭೂಮಿಯ ಮೇಲೆ ಒಳ್ಳೆಯವರ ಸಂಖ್ಯೆಗಿಂತ ಕೆಟ್ಟವರ ಸಂಖ್ಯೆ ಹೆಚ್ಚಾಗುವ ಕಾರಣ ಒಳ್ಳೆಯ ಸದ್ಗುಣವನ್ನು ಹೊಂದಿರುವಂತಹ ವ್ಯಕ್ತಿಗಳು ಅಧಿಕಾರ ಸ್ಥಾನದಿಂದ ದೂರ ಉಳಿಯುತ್ತಾರೆ. ಕೇವಲ ದುಷ್ಟಗುಣ, ಅಜ್ಞಾನ, ಅಂಧಕಾರ ಇರುವ ಜನರು ಮಾತ್ರ ಅಧಿಕಾರವನ್ನು ಅಲಂಕರಿಸುತ್ತಾರೆ. ಆಗ ಸ್ವರ್ಗದಿಂದಲೂ ಜನ್ಮಗಳನ್ನು ಪಡೆದುಕೊಂಡು ಇಲ್ಲಿಯವರೆಗೂ ಬಂದಿರುವ ಆತ್ಮಗಳು ಕೂಡ ಸಾಮಾನ್ಯ ಮನುಷ್ಯರ ಹಾಗೆ ಅಂತ ದುಷ್ಟ ರಾಜರ ವಿರುದ್ಧವಾಗಿ ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ನೀತಿಗಾಗಿ ಹೋರಾಡುತ್ತಾರೆ. ಆದರೆ ಈ ದ್ವಾಪರ ಯುಗದ ಸಮಯದ ಹೊತ್ತಿಗೆ ಭೂಮಿಯ ಮೇಲಿನ ಜನಸಂಖ್ಯೆಯು ಹಲವಾರು ಕೋಟಿಗಳಿಗೆ ದಾಟಿರುತ್ತದೆ. ಹೀಗೆ ಮತ್ತೆ ಪರಿವರ್ತನೆ ಜಗತ್ತಿನ ನಿಯಮದ ಅನುಸಾರ ಮತ್ತೆ ಜನಗಳಲ್ಲಿ ಹಾಗೂ ಪ್ರಕೃತಿಯಲ್ಲಿ ಸತ್ವವು ಹಾಗೂ ಸತ್ಯವು ಸ್ವಲ್ಪ ಕಡಿಮೆಯಾಗಿ ಕಲಿಯುಗವು ಪ್ರಾರಂಭವಾಗುತ್ತದೆ. ಆದರೆ ಕಲಿಯುಗದಲ್ಲಿ 75 ಭಾಗದಷ್ಟು ಜನರಲ್ಲಿ ದುಷ್ಟ ಗುಣಗಳು ಇರುವುದರಿಂದ ಇನ್ನುಳಿದ 25 ಭಾಗದಷ್ಟು ಜನರಲ್ಲಿ ಒಳ್ಳೆಯ ಗುಣಗಳು ಇರುವುದರಿಂದ ಒಳ್ಳೆಯ ಗುಣಗಳಿದ್ದರೂ ನಡೆಯುತ್ತಿರುವುದು ತಪ್ಪು ಎಂದು ಅರ್ಥವಾಗಿದ್ದರೂ ಮುಂದೆ ಬಂದು ಹೋರಾಡಲು ಕೂಡ ಸಾಧ್ಯವಾಗದ ಮಟ್ಟಿಗೆ ಅತ್ಯಾಚಾರ, ದೌರ್ಜನ್ಯ, ಮೋಸ, ವಂಚನೆ ಎಲ್ಲವೂ ಹೆಚ್ಚಾಗಿ ಜೊತೆಗೆ ಧರ್ಮಗಳ ನಡುವೆ ಘರ್ಷಣೆಗಳು ಪ್ರಾರಂಭವಾಗಿ ಜನರು ಹಲವಾರು ಕಾರಣಗಳಿಂದ ಒಬ್ಬರು ಮತ್ತೊಬ್ಬರನ್ನು ಹಿಂಸೆ ಮಾಡಿಕೊಂಡು ಬದುಕುವಂತಾಗಿರುತ್ತದೆ. ಇನ್ನು ಕಲಿಯುಗದ ಬಗ್ಗೆ ನಾವೇನು ನಿಮಗೆ ಹೆಚ್ಚಾಗಿ ಅರ್ಥ ಮಾಡಿಸುವ ಅಗತ್ಯ ಇಲ್ಲ. ಯಾಕೆಂದರೆ ಈಗ ನಾವಿರೋದೇ ಪ್ರಸ್ತುತ ಕಲಿಯುಗದ ಸಮಯದಲ್ಲಿ. ಆದರೆ ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವ ಅಂಶ ಏನೆಂದರೆ ಜನಸಂಖ್ಯೆಯು ಸ್ವರ್ಗದಿಂದ ಕಲಿಯುಗದವರೆಗೂ ಹೆಚ್ಚಾಗುತ್ತಾ ಹೋಗಿ ಈ ಕಲಿಯುಗದ ಹೊತ್ತಿಗೆ ಜನಸಂಖ್ಯೆ ಸ್ಫೋಟವಾಗುವ ಮಟ್ಟಿಗೆ ಬಂದಿದೆ. ಈಗ ನಾವು ಪುರಾಣ ಶಾಸ್ತ್ರದ ಪ್ರಕಾರ ಇನ್ನೊಂದು ವಿಚಾರವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಲೇಬೇಕು. ಅದು ಏನೆಂದರೆ ಪ್ರತಿಯೊಂದು ಕಲ್ಪದಲ್ಲೂ ಅಂದರೆ ಈ 4 ಯುಗಗಳಲ್ಲೂ ಯಾವ ಘಟನೆ ಸಂಭವಿಸಬೇಕು ಎಂಬುದು ಮೊದಲೇ ನಿಶ್ಚಯವಾಗಿರುತ್ತದೆ. ಅಂದರೆ ಈ ಭೂಮಿಯ ಮೇಲಾಗಿರಲಿ ಅಥವಾ ಯಾವುದೇ ಜನರ ಜೀವನದಲ್ಲಾಗಿರಲಿ ಮುಂದೆ ಭವಿಷ್ಯದಲ್ಲಿ ಇಂತಹದ್ದೇ ಸಂದರ್ಭದಲ್ಲಿ ಇಂತಹದೇ ಘಟನೆಗಳು ಸಂಭವಿಸಬೇಕು ಎಂದು ನಿಶ್ಚಯವಾಗಿ ಹೋಗಿದೆ.
ಹೀಗೆ ಮೊದಲೇ ನಿಶ್ಚಯವಾಗಿರುವ ಪ್ರಕಾರ ಈಗ ಇಲ್ಲಿ ಪ್ರತಿಯೊಂದು ಜರುಗುತ್ತಿದೆ ಅಷ್ಟೆ. ಇದನ್ನು ಕೇಳಲು ಎಷ್ಟೊಂದು ವಿಸ್ಮಯ ಅನಿಸುತ್ತದೆ ಅಲ್ಲವೇ? ಅಲ್ಲಿಗೆ ವರ್ತಮಾನದ ನಮ್ಮ ಬದುಕಿನಲ್ಲೂ ಮುಂದೆ ನಮಗೆ ಇಂತಹದೇ ಸಂದರ್ಭದಲ್ಲಿ ಇಂತಹದೇ ಪರಿಸ್ಥಿತಿಗಳು ಅಥವಾ ಸಂದರ್ಭಗಳು ಬರುತ್ತವೆ ಎಂಬುದು ನಿಶ್ಚಯವಾಗಿದೆ. ಆದರೆ ಅದನ್ನು ತಿಳಿದುಕೊಳ್ಳುವ ಶಕ್ತಿ ಮಾತ್ರ ಈಗ ನಮಗೆ ಇಲ್ಲ ಅಷ್ಟೆ. ಆದರೆ ವಿಶೇಷವಾದಂತಹ ಶಕ್ತಿ ಇರುವ ಕೆಲವರಿಗೆ ಮಾತ್ರ ಮುಂದೆ ಏನಾಗಬಹುದು ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇದರಿಂದ ನಮಗೆ ಅರ್ಥ ಆಗುವ ವಿಚಾರ ಏನೆಂದರೆ, ಈ ಕಲಿಯುಗದಲ್ಲಿ ಇಷ್ಟೊಂದು 100 ಕೋಟಿ ಜನರಿದ್ದರೂ ಕೂಡ ಸ್ವರ್ಗದಲ್ಲಿ ಯಾರು ಹುಟ್ಟಬೇಕು ಎಂದು ಮೊದಲೇ ನಿಶ್ಚಯವಾಗಿದೆಯೋ ಅವರು ಮಾತ್ರ ಸ್ವರ್ಗದಲ್ಲಿ ಜನಿಸುತ್ತಾರೆ. ಹೀಗೆ ಯಾರು ಯಾವ ಯಾವ ಯುಗಗಳಲ್ಲಿ ಯಾವ ಯಾವ ಸಮಯದಲ್ಲಿ ಜನ್ಮವನ್ನು ಪಡೆದುಕೊಳ್ಳಬೇಕು ಎಂಬುದು ನಿಶ್ಚಯವಾಗಿರುತ್ತದೋ ಸೃಷ್ಟಿ ನಿಯಮದ ಪ್ರಕಾರ ಅವರು ಆಗ ಅಲ್ಲಲ್ಲೇ ಜನ್ಮವನ್ನು ಪಡೆದುಕೊಳ್ಳುತ್ತಿರುತ್ತಾರೆ. ಆದರೆ ಕೃತಯುಗ ಅಥವಾ ಸ್ವರ್ಗದಲ್ಲಿ ಜನ್ಮವನ್ನು ಪಡೆದುಕೊಳ್ಳುವಂಥ ಆತ್ಮಗಳು 100ಕ್ಕೆ 100ರಷ್ಟು ಪ್ರಮಾಣವಾದ ಜ್ಞಾನವನ್ನು ಹೊಂದಿರುತ್ತಾರೆ. ಅದಕ್ಕಾಗಿ ಯಾರು ಕೃತಯುಗದಲ್ಲಿ ಅಥವಾ ಸ್ವರ್ಗದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೋ ಅವರು ಇನ್ನುಳಿದ ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗಗಳಲ್ಲೂ ಕೂಡ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಯಾವ ಆತ್ಮಗಳಲ್ಲಿ 75 ಭಾಗದಷ್ಟು ಸತ್ಯ ಮತ್ತು ಜ್ಞಾನ ಇರುತ್ತದೋ ಅಂತಹವರು ಮಾತ್ರ ಕೃತಯುಗ ಅಥವಾ ಸ್ವರ್ಗದಲ್ಲಿ ಜನ್ಮವನ್ನು ಪಡೆಯದೆ ತ್ರೇತಾಯುಗದಿಂದ ಜನ್ಮವನ್ನು ಪಡೆಯಲು ಪ್ರಾರಂಭಿಸುತ್ತಾರೆ. ಆದರೆ ಅವರು ದ್ವಾಪರಯುಗ ಹಾಗೂ ಕಲಿಯುಗಗಳಲ್ಲೂ ಕೂಡ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಇನ್ನು ಯಾವ ಆತ್ಮಗಳಲ್ಲಿ 50% ಭಾಗದಷ್ಟು ಮಾತ್ರ ಸತ್ಯ ಹೊಂದಿದೆಯೋ ಅಂಥ ಆತ್ಮಗಳು ಕೇವಲ ದ್ವಾಪರಯುಗ ಹಾಗೂ ಕಲಿಯುಗದಲ್ಲಿ ಮಾತ್ರ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಆದರೆ ತ್ರೇತಾಯುಗ ಹಾಗೂ ಸ್ವರ್ಗದಲ್ಲಿ ಜನ್ಮವನ್ನು ಪಡೆದುಕೊಳ್ಳುವುದೇ ಇಲ್ಲ. ಇನ್ನು ಯಾವ ಆತ್ಮಗಳು ತಮ್ಮಲ್ಲಿ 25% ಭಾಗದಷ್ಟು ಮಾತ್ರ ಸತ್ಯವನ್ನು ಹೊಂದಿರುತ್ತಾರೋ ಅಂಥ ಆತ್ಮಗಳು ಕೇವಲ ಕಲಿಯುಗದಲ್ಲಿ ಮಾತ್ರ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ವಿನಃ ಅವರು ತ್ರೇತಾಯುಗದಲ್ಲಿ, ದ್ವಾಪರ ಯುಗದಲ್ಲಿ ಅಥವಾ ಕೃತ ಅಥವಾ ಸ್ವರ್ಗದಲ್ಲಿ ಜನ್ಮವನ್ನು ಪಡೆದುಕೊಳ್ಳುವುದೇ ಇಲ್ಲ. ಆದ್ದರಿಂದ ಆತ್ಮಗಳಲ್ಲಿ ಇರುವ ಸತ್ಯದ ಪ್ರಮಾಣದ ಅನುಪಾತವು ಅವರ ಜನ್ಮಗಳ ಸಂಖ್ಯೆಯ ಅನುಪಾತಕ್ಕೆ ಸಮನಾಗಿರುತ್ತದೆ ಎಂದು ಶಾಸ್ತ್ರಗಳು, ಪುರಾಣಗಳು ಹೇಳುತ್ತವೆ. ಯಾವುದೇ ಆತ್ಮವು ತನ್ನಲ್ಲಿರುವ ಸತ್ಯದ ಪ್ರಮಾಣದಿಂದ ಈ ಭೂಮಿಯ ಮೇಲೆ ಯಾವುದೇ ಯುಗದಲ್ಲಿ ಜನ್ಮವನ್ನು ಪಡೆದುಕೊಂಡರೂ ಅವರು ಜನ್ಮವನ್ನು ಪಡೆಯುವ ಮೊದಲನೆಯ ಜನ್ಮದಲ್ಲಿ ಅದೃಷ್ಟವಂತರಾಗಿ ಹಾಗೂ ಭಾಗ್ಯವಂತರಾಗಿ ಕಷ್ಟಗಳಿಲ್ಲದೆ ಸುಖವಾಗಿ, ನೆಮ್ಮದಿಯಾಗಿ, ಶಾಂತಿಯಾಗಿ ಜೀವಿಸುತ್ತಿರುತ್ತಾರೆ. ಆದರೆ ಪರಿವರ್ತನೆ ಜಗತ್ತಿನ ನಿಯಮದ ಅನುಸಾರ ಆ ಆತ್ಮಗಳಲ್ಲಿ ಇರುವ ಸತ್ಯವು ಕಡಿಮೆಯಾಗಲು ಪ್ರಾರಂಭಿಸಿದ ನಂತರ ಅವರಲ್ಲಿ ತಪ್ಪುಗಳನ್ನು ಮಾಡುವಂತಹ ಗುಣಗಳು ಬಂದು ಅವರು ಜನರಿಗೆ ತೊಂದರೆ ಕೊಡುವಂತಹ ಕಾರ್ಯಗಳನ್ನು ಅಥವಾ ಕರ್ಮಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಅಂದರೆ ಪಾಪಗಳನ್ನು ಮಾಡಲು ಪ್ರಾರಂಭಿಸುತ್ತಾರೆ. ಆಗ ಅವರಿಗೆ ಆ ದೇವರು ಎಂತಹದೇ ಶಿಕ್ಷೆಗಳನ್ನು ಕೂಡ ನೀಡುವುದಿಲ್ಲ. ಏಕೆಂದರೆ ಆಗ ಅವರಲ್ಲಿ ಇನ್ನೂ ಸ್ವಲ್ಪ ಸತ್ಯವೂ ಇರುತ್ತದೆ. ಆದರೆ ಯಾವಾಗ ಅವರಲ್ಲಿ ಸತ್ಯದ ಪ್ರಮಾಣ ಅರ್ಧಕ್ಕಿಂತ ಕಡಿಮೆಯಾಗುತ್ತದೋ ಆಗ ಅವರಿಗೆ ಆ ದೇವರು ಶಿಕ್ಷೆ ನೀಡಲು ಪ್ರಾರಂಭಿಸುತ್ತಾನೆ. ಇಲ್ಲಿ ವಿಶೇಷ ಏನೆಂದರೆ, ಕೆಲವರು ಒಂದು ಜನ್ಮದಲ್ಲಿ ಕೇವಲ ತಪ್ಪುಗಳನ್ನೇ ಮಾಡಿಕೊಂಡು ತಮ್ಮಲ್ಲಿರುವ ಸತ್ಯವನ್ನು ಕಡಿಮೆ ಮಾಡಿಕೊಂಡು ನಂತರದ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿರುವ ತಪ್ಪುಗಳಿಗೆ ಶಿಕ್ಷೆಯನ್ನು ಅನುಭವಿಸುತ್ತಾರೆ. ಇದನ್ನು ಜನ್ಮ ಜನ್ಮಾಂತರದ ಶಿಕ್ಷೆ ಎನ್ನುತ್ತಾರೆ ಅಥವಾ ಜನ್ಮ ಜನ್ಮಾಂತರದ ಪಾಪ ಎನ್ನುತ್ತಾರೆ. ಆದ್ದರಿಂದ ಕೆಲವರು ಈ ಕಲಿಯುಗದಲ್ಲಿ ತಪ್ಪುಗಳನ್ನು ಮಾಡಿದರೂ ಅವರ ಪ್ರಾರಂಭ ಜನ್ಮವಾಗಿರುವ ಕಾರಣ ಅವರಿಗೆ ಆ ಸಮಯದಲ್ಲಿ ದೇವರು ಶಿಕ್ಷೆಗಳನ್ನು ನೀಡುವುದಿಲ್ಲ. ಆದರೆ ಅನಂತರದ ದಿನಗಳಲ್ಲಿ ಅಥವಾ ಜನ್ಮಗಳಲ್ಲಿ ಖಂಡಿತವಾಗಿಯೂ ಅವರು ತಾವು ಮಾಡಿರುವ ತಪ್ಪುಗಳಿಗೆ ಶಿಕ್ಷೆಯನ್ನು ಅನುಭವಿಸಿ ತೀರಲೇಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಒಂದು ಲೈಕನ್ನು ನೀಡಿ. ಈ ನಮ್ಮ ಗೀತಾಸಾರ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ನೆಕ್ಸ್ಟ್ ವಿಡಿಯೋ ಮಾಡುವವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.